ಕೌಂಟಿಂಗ್ ಮುಗಿಯಲಿ. ನನ್ನ ಪ್ರಕಾರ 6, 7, 10 ತಾರೀಕು ಕೌಂಟಿಂಗ್ ಆಗ್ತದೆ. ಇದಪ್ಪ ನಿಮ್ಮ ಜೊತೆ ಎಷ್ಟು ಜನ ಇರ್ತಾರೆ ನೋಡ್ತೀನಿ, ಎಷ್ಟು ಜನ ಇರ್ತಾರೆ ನೋಡ್ತೀನಿ. ನಿನ್ನ ಕೈಲಾದ್ರೆ ನಮ್ಮನ್ನು ಕರ್ಕೋ ಕೊಡೋಣ. ವಾಟ್ ಆರ್ಗನೈಸ್ ಕಾರ್ಡ್ ಹೆಚ್ಚಿನ ಮಾತಾಡಬಹುದು. MLA ಹೆಚ್ಚಿನ ಮಾತಾಡಬಹುದು. ಕಾಂಗ್ರೆಸ್ ಅಧ್ಯಕ್ಷರು ಹೆಚ್ಚಿನ ಮಾತಾಡಬಹುದು. ಲೀಡರ್ಸ್ ಒಂದು ಮಾಹಿತಿ ಒಬ್ಬ ಲೀಡರ್ ಗೊತ್ತಾದ್ರೆ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಯಾವುದೇ ಕಾರ್ಯಕ್ರಮ ಸೇರಿಕೊಂಡು ಈಗಿನ ಹೋಗಿ ಬಿಡಿ ನನ್ನ ಕನೆಕ್ಷನ್ ನೋಡೋಣ ಆಗಿ ಚಾಲು ಮಾಡ್ತೀವಿ. ಏನೇನು ಬರ್ತದೆ ಎಲೆಕ್ಷನ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಯಾವುದೇ ಎಲೆಕ್ಷನ್ ಬರ್ತದೆ ನಾನೊಂದು ಬಂದಿರಲ್ಲ. ನನ್ನ ಕಾರ್ಯಕರ್ತರಿಗೆ ಆ ಅವಕಾಶ ಕೊಡೋದ್ರಲ್ಲಿ ನಾನೊಂದು ಹೋಗಿ ಇಲ್ಲ, ಇದು ಕೂಡ ಹೋಗಲ್ಲ. ಸ್ವಲ್ಪ ಒಗ್ಗಟ್ಟಾಗಿ ನಮಗೆ ಕೆಡಿಸೋದು ಬರ್ತಾರೆ. ಕೇಳೋ ನಾವಂತವರು ಕೆಡಿಸೋದು ಬುದ್ಧಿವಂತ, ಕೇಳೋದು ಬುದ್ಧಿವಂತ. ಕೆಡಿಸೋದು ಹೇಳೋದು ಮಾತು ಕೇಳಿದ್ರೆ ಕೇಳಿದ್ರೆ ಬುದ್ಧಿವಂತ ಅಲ್ಲ. ಹಾಗಾಗಿ ಅವರು ಹೇಳ್ತಾರೆ ಆ ಪ್ರಸ್ತಾವನೆ ಬೇಡ, ಪ್ರತಿಭಟನೆ ಹೇಳ್ತಾರೆ ಆ ಪ್ರಸ್ತಾವನೆ ಬೇಡ. ಅವ್ರು ಯಾರು ತಲೆ ಕೆಟ್ಟದ್ದು ಹೇಳೋದಪ್ಪ. ಹೌದು, ಅವ್ರ ಮೀಟಿಂಗ್ ಕೇಳಿದಾಗ ಅರ್ಥ ಆಯ್ತು. ಎಕ್ಸ್-MLA ನಗರಸಭೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ, KPCC ಮೆಂಬರ್ ಏನವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲೆ ಕೂಡ ಮೀಟಿಂಗ್ ಮಾಡಕ್ಕೆ ಅವರ ಕಕ್ಕಳ ಬಗ್ಗೆ ಕೂಡ ತಾಕತ್ತಿದೆ. ನೋಡಿ ಸೇರ್ಸ್ಕೊಂಡ್ರೆ ನಾನು ಸೇರ್ಸ್ಕೊಂಡು ಎಂತೆಲ್ಲ ನಾಯಕರ ಡಿಕ್ಲೇರ್ ಮಾಡ್ಕೊಂಡು ಫಸ್ಟ್ ಲೈನಲ್ಲಿ ಕೂರಿಸಿದ್ದೀರಪ್ಪ. ಕುರುಸು ನೋಡೋದೇ ಉಂಟು ಅಲ್ಲ, ನಾನು ಸುಮ್ಮನೆ ಕುರುಸು ನೋಡೋಣ. ಪಾಪ ಅವ್ರ ಹೆಸರು ಕಳ್ಸಕ್ಕೆ ಅವ್ರ ಹೆಸರು ಕೊಡೋ ಯಾರು ಕೂಡ ಕೇಳಲ್ಲ. ಭಾರಿ ಕಷ್ಟದಲ್ಲಿ ಲಚ್ಚಿ, ಭಾರಿ ಕಷ್ಟದಲ್ಲಿ ಪ್ರತಿಭಟನೆ, ಭಾರಿ ಕಷ್ಟದಲ್ಲಿ ಮಧು, ಭಾರಿ ಕಷ್ಟದಲ್ಲಿ ನರಸಿಂಹ, 100 ಜನ ಇದ್ರಪ್ಪ. ಇವತ್ತು ಏನ್ ಮಾಡಲಿಲ್ಲ, 51,000 ಇವತ್ತು ಸುಮಾರು ಜನ ಕೂಡ ಹಾಕಿದ್ದೀನಿ. ಕೂಡ ಕೈ ನೋಡೋಣ. ಕೌಂಟಿಂಗ್ ಮುಗಿಯಲಿ. ನನ್ನ ಪ್ರಕಾರ 6, 7, 10 ತಾರೀಕು ಕೌಂಟಿಂಗ್ ಆಗ್ತದೆ. ಇದಪ್ಪ ನಿಮ್ಮ ಜೊತೆ ಎಷ್ಟು ಜನ ಇರ್ತಾರೆ ನೋಡ್ತೀನಿ, ಎಷ್ಟು ಜನ ಇರ್ತಾರೆ ನೋಡ್ತೀನಿ. ನಿನ್ನ ಕೈಲಾದ್ರೆ ನಮ್ಮನ್ನು ಕರ್ಕೋ ಕೊಡೋಣ. ಯಾರು ಬರ್ತಾರೆ ಇಷ್ಟಲ್ಲಿ ನಮ್ಮನ್ನು ನೋಡ್ಬಿಡ್ತಾರೋ ಪ್ರತಿಭಟನೆ ಹೇಳ್ತೀನೋ ಇಲ್ಲ ಕಾಲ ನೋಡಿಲ್ಲ. ನಾನು ಕೂಡ ಬೇಕಾದ್ರೆ ಹೋಗ್ತಿದ್ದೆ. ಇನ್ನೊಂದ್ಸಾರಿ ನಾವು ಹೋಗ್ತೀವ, ಆ ರೂಪ ನಾವು ನೋಡ್ತೀವಲ್ಲ, ಆ ರೂಪ ನೋಡ್ಕೊಂಡು ಯಾರು ಹೋಗ್ತಾರ. ಚಂದ್ರೇಗೌಡ ಹೇಳ್ತಾರೆ ಬಸ್ನಲ್ಲಿ, ಎಂಬತ್ತ ಮಾತು ಹೇಳ್ಕೊಡಪ್ಪ ನೀವು ಕೇಳಿಲ್ಲ ರವಿ. ಸುಮಾರು ಜನ ಹೇಳಿದ್ರು. ಇನ್ನೊಂದ್ಸಾರಿ ಅಷ್ಟು ಸರಿಸಾಗಿ 28 ಎಲೆಕ್ಷನ್ ಅಷ್ಟು ಸರಿಸಾಗಿಲ್ಲ. ಅದೇನೇ ಆಗಲಿ ಕೌಂಟಿಂಗ್ ಮುಗಿದ ಮೇಲೆ ಹೊಸ ರೂಪ ನಮ್ಮದು. ಕೌಂಟಿಂಗ್ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಹೋಗಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗಿ ಚಾಲೆಂಜ್ ಮಾಡೋಣ. ಸರ್ಕಾರ ಇದೆಯಲ್ಲಪ್ಪ, ನಾನು ಹೇಳ್ಕೊಂಡು ಮಾತು ಕೇಳ್ತೀನಿ. ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂತೇಳಿ ಆಪೋಸಿಟ್ ಮಾತು ಸುಧಾರಿಸ್ಕೊಳ್ಬೇಕು. ಮುಖ್ಯಮಂತ್ರಿ ನಾಳೆ ಇತ್ತು, ಇವತ್ತು ನಾಳೆ ತಾನೇ ರಚನೆ, ನಾಳೆ 30, ನಾಳೆ ಇತ್ತು ಮುಖ್ಯಮಂತ್ರಿ ಪ್ರೋಗ್ರಾಮ್. ಕಾರಣಾಂತರ ಮುಖ್ಯಮಂತ್ರಿ ಪ್ರೋಗ್ರಾಮ್ ಚೇಂಜ್ ಆಗಿದೆ. ನನ್ನ ಪ್ರಕಾರ 15-20 ವರ್ಷದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಕಾರಣ ಚೇಂಜ್ ಆಗೋಕ್ಕೆ ಏನಂತಂದ್ರೆ ನಮ್ದು ಇವತ್ತು ಸುಮಾರು 12-13,000 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಎಲ್ಲ ಇಲಾಖೆ ಇರ್ತಾರೆ. ಅದು ಪ್ರೊಸೀಜರ್ ಜಾಸ್ತಿ ಇರೋದ್ರಿಂದ ಲೇಟ್ ಆಯಿತು. ಅದಾಗಬೇಕು, ಈ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ಟ್ರಾನ್ಸ್ಫರ್ ಮಾಡಿದ್ವಿ. ಸುಮಾರು 2,500 ಕೋಟಿ. ಹೌದು, ಒಪ್ಕೊಳ್ತೀನಿ. ಮಾಲೂರಿನ ವಸ್ತುಗಳು ತುಂಬಾ ಟೆಂಡರ್ ಆಗಿದೆ, ಆ ಪ್ರಾಜೆಕ್ಟ್ ಆಗಿದೆ, ಅವರೇ ಮಾಡಬೇಕಾಗ್ತದೆ. ನಾವು ಬೇರೆ ಹಾಕಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಕೆಲಸ ಲೇಟ್ ಆಗ್ತದೆ ಅಂತೇಳಿ ಈಗ 2 ಕೋಟಿ ರೂಪಾಯಿ ಪ್ಯಾಚ್